ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದಿ ನವೀನ್ ಕ್ರಿಕ್ ಇನ್ಫೋ ಚಾನಲ್ಗೆ ಮಗ ಸ್ವಾಗತ ಅಂಡ್ ಸುಸ್ವಾಗತ ಗೈಸ್. ಏನಪ್ಪ ಅಂದ್ರೆ ಈ ಮ್ಯಾಟ್ರ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಗೈಸ್. ಏನಂದ್ರೆ RCB ತಂಡದ ಸ್ಟಾರ್ ಆಲ್ರೌಂಡರ್ ಎಲ್ಲಿಸ್ ಪೆರಿ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಹೌದು, 2026ರ WPL ಅಲ್ಲಿ ಈ ಸ್ಟಾರ್ ಆಟಗಾರ್ತಿ ಎಲ್ಲಿಸ್ ಪೆರಿ ಅವರು ಆಡೋದಿಲ್ಲ ಗೈಸ್. ಏನಕ್ಕೆ ಅಂತಂದ್ರೆ ಪರ್ಸನಲ್ ರೀಸನ್ಗಳಿಂದ ಅವ್ರು ನಾನು ಆಡೋದಿಲ್ಲ ಈ ವರ್ಷ ಅಂತ ಹೇಳಿದ್ದಾರೆ. ಅದರಿಂದ ಇವ್ರು ಯಾರು ಏನು ಫೋರ್ಸ್ ಮಾಡಕ್ ಆಗೋದಿಲ್ಲ. ಯಾವುದೇ ಮ್ಯಾನೇಜ್ಮೆಂಟ್ ಆಗಲಿ, ಯಾವುದೇ ಪ್ಲೇಯರ್ ನಂಗೆ ಆಡಕ್ ಆಗಲ್ಲ ಅಂದ್ರೆ ಯಾವ ಮ್ಯಾನೇಜ್ಮೆಂಟ್ಗಳು ಫೋರ್ಸ್ ಮಾಡಿ ಆಡಿ ಅಂತ ಏನು ಮಾಡಕ್ ಆಗೋದಿಲ್ಲ. ಇನ್ನೊಂದೇನು ಗೊತ್ತಾ, ಈ ಪ್ಲೇಯರ್ನ ರಿಟೈರ್ ಮಾಡಿರುವಂತ ಮೇನ್ ಆಟಗಾರ್ತಿ ಅಂತಾನೆ ಹೇಳ್ಬೋದು ಗೈಸ್. ಎಲ್ಲಿಸ್ ಪೆರಿ ಅವರು ಯಾವ ತರ ಫಿನಿಶಿಂಗ್ ಮಾಡಿಕೊಟ್ರು. ಫಸ್ಟ್ನೇ ಸಲ ನಮಗೆ WPL ಅಲ್ಲಿ RCB ಕಪ್ ಗೆಲ್ಲೋದಕ್ಕೆ ಆರೆಂಜ್ ಕ್ಯಾಪ್ ಪಡೆದಿದ್ದಂತ ಎಲ್ಲಿಸ್ ಪೆರಿ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂದ್ರೆ ಎಷ್ಟು ಶಾಕಿಂಗ್ ನ್ಯೂಸ್ ಇರುತ್ತೆ. ಇನ್ನೇನು ಸ್ವಲ್ಪ 9ನೇ ತಾರೀಕೆ ಸ್ಟಾರ್ಟ್ ಆಗ್ತದೆ ಗೈಸ್ WPL. ಆ ಟೈಮಲ್ಲಿ ಇವ್ರು ಈ ತರ ಮಾಡಿರೋದು ಎಷ್ಟು ಸರಿ ಅನ್ಸುತ್ತೆ ನಿಮ್ಗೆ ಹೇಳಿ. ಯಾಕೆಂದ್ರೆ ನಾವು ಪರ್ಸನಲ್ ಆಗಿ ಏನು ಹೇಳಕ್ಕಾಗಲ್ಲ, ಅವ್ರು ಪರ್ಸನಲ್ ಏನೇನು ಇರುತ್ತೋ ನಾವೆಲ್ಲ ಅದೆಲ್ಲ ಬಿಚ್ಚಿ ಹೇಳಕ್ ಆಗೋದಿಲ್ಲ ಗೈಸ್. ನನಗಂತೂ WPL ಅಲ್ಲಿ ಎಲ್ಲಿಸ್ ಪೆರಿ ಇಲ್ಲದೆ ಇರೋದು ಯಪ್ಪ ನೆನೆಸ್ಕೊಳಕ್ಕೆ ಆಗಲ್ಲ ಗೈಸ್. ಯಾಕೆಂದ್ರೆ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು. ವಿಶ್ವದ ಏಕೈಕ ಆಲ್ರೌಂಡ್ ಕ್ಯಾಟಗರಿ ಇನ್ ಯಾವ ಸ್ಲಾಟ್ ಅಲ್ಲಾದ್ರೂ ಬಿಡಿ ಗೈಸ್, ಸಖತ್ತಾಗಿ ಫಿನಿಶಿಂಗ್ ಮಾಡ್ಕೊಡ್ತೀರಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಆ ತರ ಆಟಗಾರ್ತಿ ಈ ಒಂದು ಸೀಸನ್ ಅಲ್ಲಿ ಆಡ್ತಿಲ್ಲ ಅಂತಂದ್ರೆ ಎಷ್ಟು ನಷ್ಟ ಇದೆ RCBಗೆ ಅಂತ. ಮತ್ತೆ ಅವ್ರ ಸ್ಥಾನ ತುಂಬಂತ ಪ್ಲೇಯರ್ ಎಲ್ಲಿದ್ದಾರೆ ಗೈಸ್ RCBಲಿ. ನನಗಂತೂ ಎಲ್ಲಿಸ್ ಪೆರಿ ಇಲ್ಲದೆ ಇರೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಿಮ್ಗೆ ಏನ್ ಅನ್ಸಿದೆ ಗೈಸ್? ಎಲ್ಲಿಸ್ ಪೆರಿ ಇಲ್ಲದೆ ಇರೋಂತ ಆಟಗಾರ್ತಿ ಅವ್ರ ಸ್ಥಾನದಲ್ಲಿ ಬೇರೆ ಯಾವ ಪ್ಲೇಯರ್ನ ಆಡಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಎಲ್ಲಿಸ್ ಪೆರಿ ಅವರು ಅವ್ರ ಸ್ಥಾನಕ್ಕೆ ಇನ್ನೊಬ್ರು ಶಾಂತಿಗೆ ಅಂತ ಒಬ್ಬರು ಇಂಡಿಯನ್ ಪ್ಲೇಯರ್ ಅಂದ್ರೆ ಗೊತ್ತಲ್ಲ ಗೈಸ್, ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ನ RCB ತಂಡವ್ರು ತಗೊಂಡಿದ್ದಾರೆ ಎಲ್ಲಿಸ್ ಪೆರಿ ಅವ್ರ ಬದಲಾಗಿ. ನನಗಂತೂ ಈ ಪ್ಲೇಯರು ಅಷ್ಟೊಂದೇನು ಹೆಸರು ಡಮಲ್ ಡಿಮಿಲ್ ತರ ಏನಿಲ್ಲ ಅಂತ ಅನ್ಕೊಂತೀನಿ. ಗೊತ್ತಿರುತ್ತಲ್ವ ನಿಮ್ಗೆ, ಅನ್ಸೋಲ್ಡ್ ಆಗಿದ್ದಾರೆ ಅಂದ್ರೆ ಯಾವ ತರ ಇರ್ತಾರೆ ಅವ್ರ ಮೈಂಡ್ ಸೆಟ್. ಅಂದ್ರೆ ಇವ್ರು ಇಂಡಿಯಾ ಪರವಾಗಿ ಆಡಿದ್ದಾರೆ, ಒಂದ್ 2-3 ಮ್ಯಾಚ್ ಆಡಿದ್ದಾರೆ ಅಂತ ನೀವು ನೋಡಿರ್ತೀರ ಅನ್ಕೊಂತೀನಿ. ನನಗೇನು ಅಷ್ಟೊಂದು ಎಲ್ಲಿಸ್ ಪೆರಿ ಅಷ್ಟು ಬ್ಯಾಕಪ್ ಈ ಪ್ಲೇಯರ್ಗೆ ನನಗೆ ಸೂಟ್ ಆಗೋದಿಲ್ಲ. ಯಾಕೆಂದ್ರೆ ಗಾಯ್ಸ್, ಎಲ್ಲಿಸ್ ಪೆರಿ ಬಂದು ಯಾವ ಸ್ಲಾಟ್ ಅಲ್ಲಾದ್ರೂ ಬಿಡಿ ಅಷ್ಟು ಸಖತ್ತಾಗಿ ಫಿನಿಶಿಂಗ್ ಮಾಡ್ಕೊಡ್ತಿದ್ರು. ವಿಕೆಟ್ ಅಂದ್ರೆ ವಿಕೆಟ್ ಅಲ್ಲಿ, ಸಾರಿ ಬೌಲಿಂಗ್ ಅಲ್ಲಿ ಸಖತ್ತಾಗಿ ವಿಕೆಟ್ ತಕೊಳ್ಳೋರು. ಫೀಲ್ಡಿಂಗ್ ಅಲ್ಲಿ ಅಂದ್ರೆ ಗನ್ ಫೀಲ್ಡಿಂಗ್ ಅಂತಾನೆ ಮಾಡ್ತಾರೆ ಎಲ್ಲಿಸ್ ಪೆರಿ ಅವರು. ಇನ್ನ ಬ್ಯಾಟಿಂಗ್ ವಿಚಾರದಲ್ಲಿ ಯಾವ ಕ್ರಮಾಂಕದಲ್ಲಿ ಬಿಟ್ರು ಫಿನಿಶಿಂಗ್ ಮಾಡ್ಕೊಡೋ ಅಂತ ಒಳ್ಳೆ ಸಖತ್ ಫಿನಿಶರ್ ಅಂತಾನೆ ಹೇಳ್ಬೋದು ಗೈಸ್ ಎಲ್ಲಿಸ್ ಪೆರಿ. ನನಗಂತೂ 2 ಸೀಸನ್ ಅಲ್ಲಿ RCBಲಿ 300+ ರನ್ ಹೊಡೆದಿದ್ರು. ಸೀಸನ್ ಅಲ್ಲಿ 150+ ಏನೋ ರನ್ ಹೊಡೆದಿದ್ರು. ನನಗಂತೂ ಈ ಆಟಗಾರ್ತಿ RCB ತಂಡಕ್ಕೆ ತುಂಬಾ ಅಂದ್ರೆ ತುಂಬಾ ನಷ್ಟ ಇಲ್ಲದೆ ಇರೋದು ಅಂತ ನನಗೆ ಅನ್ಸುತ್ತೆ ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲಿಸ್ ಪೆರಿ ಇಲ್ದಿರೋದು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತು ಗೈಸ್ ವುಮೆನ್ ಅಲ್ಲಿ ನಾನು ಹೇಳಿಲ್ವಾ, ಶ್ರೀಲಂಕಾದ ವಿರುದ್ಧ 5-5 ಪಕ್ಕ ಹೊಡಿತಾರೆ ಈ ವುಮೆನ್ಸ್ ಅವರು. ಅಷ್ಟು ಸ್ಟ್ರಾಂಗ್ ಆಗಿ ಇದೆ. ಫುಲ್ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಫೀಲ್ಡಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಆದ್ರೆ ಆಲ್ಮೋಸ್ಟ್ ಅಷ್ಟೊಂಥರ ಏನು ಫೀಲ್ಡಿಂಗ್ ಅಲ್ಲಿ ಏನಿಲ್ಲ, ಆದ್ರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾರೆ. ಇವತ್ತು ನೋಡಿ 5-5 ಪಕ್ಕ ಹೊಡೆದಿದ್ರೆ ಫುಲ್ ವೈಟ್ ವಾಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಮ್ಯಾಚ್ ಅಲ್ಲಿ ಬಂದು ಸ್ಮೃತಿ ಮಂದನ ಆಡ್ಸಿರ್ಲಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಸೀರೀಸ್ ಹೊಡೆದಿರೋದ್ರಿಂದ ಸ್ಮೃತಿ ಮಂದನ ಸ್ವಲ್ಪ ರೆಸ್ಟ್ ಮಾಡಿಸಿದ್ರು. ಆದ್ರೂ ಎಲ್ಲೊಂದ್ ಕಡೆ ಹರ್ಮನ್ಪ್ರೀತ್ ಕೌರ್ 50+ ರನ್ ಮಾಡಿ ಟೋಟಲ್ ಆಗಿ 175 ರನ್ ಹೊಡಿತಾರೆ ಗೈಸ್ ವುಮೆನ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿ. ಇನ್ನ ಶ್ರೀಲಂಕಾದವರು ಆಟಪಟ್ಟು ಅವರೊಬ್ಬರ ಮೇಲೆ ನಂಗೆ ಸ್ವಲ್ಪ ನಂಬಿಕೆ ಇತ್ತು, ಅವ್ರು ಇದ್ರೆ ಪಕ್ಕ ಈ ರನ್ ಚೇಸ್ ಮಾಡಿದರು. ಆದ್ರೂ 160 ಹೊಡೆದು 7 ವಿಕೆಟ್ಸ್ ಇಂದ ವಿಕೆಟ್ಗಳು 7 ವಿಕೆಟ್ಸ್ ಇತ್ತು. ಇನ್ನು 20 ಓವರ್ ಇದ್ದಂಗೆನೆ 15ರಿಂದ ಇಂಡಿಯಾದವ್ರು ಗೆದ್ದಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಗೈಸ್. ಬೈ ಬಾಯ್.